ಸ್ನೇಹಿತರೆ, ಪದ್ಮಾಸ್ ಕಿಚನ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಹೆಸರುಬೇಳೆ ಪಾಯಸ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಹೆಸರುಬೇಳೆ ಪಾಯಸ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ನೋಡಿ. ಹೆಸರುಬೇಳೆ 1 ಕಪ್ಪು, ಬೆಲ್ಲ 1/4 ಕಪ್ಪು, ಕಾಯಿ ತುರಿ 1 ಕಪ್ಪು, ಗೋಡಂಬಿ ಒಂದು ಸ್ವಲ್ಪ, ಬಾದಾಮಿ ಒಂದು ಸ್ವಲ್ಪ, ಏಲಕ್ಕಿ 4, ಗಸಗಸೆ 1 ಸ್ಪೂನು, ಒಣಶುಂಠಿ. ಇದು ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ಳೋಕ್ಕೆ ಗೋಡಂಬಿ, ದ್ರಾಕ್ಷಿ, ಲವಂಗ. ಈಗ ಹೆಸರುಬೇಳೆ ಫ್ರೈ ಮಾಡ್ಕೊಳ್ಳೋಣ ಬನ್ನಿ. ಕುಕ್ಕರಲ್ಲೇ ಇಡ್ತಾಯಿದ್ದೀನಿ. ಕುಕ್ಕರಲ್ಲೇ ಫ್ರೈ ಮಾಡ್ಕೊಬಿಟ್ಟು ಒಂದು 2 ವಿಸಲ್ ಕೂಗ್ಸೋಣ. ಈಗ ಹೆಸರುಬೇಳೆ ಹಾಕ್ತಾಯಿದ್ದೀನಿ, ಫ್ರೈ ಮಾಡ್ಕೊಳ್ಳೋಣ. ಈಗ ಇದನ್ನು ಹುರ್ಕೊಳ್ಳೋಣ. ಒಂದು ಲೈಟಾಗಿ ಬ್ರೌನ್ ಕಲರ್ ಆಗಬೇಕಿದು. ಒಂದು 5 ನಿಮಿಷ ಹುರ್ಕೊಳ್ಳೋಣ ಚೆನ್ನಾಗಿ. ಇದನ್ನು ನಾನು ಫಸ್ಟ್ ಹಂಗೆ ಹುರ್ಕೊಳ್ತಾ ಇದ್ದೀನಿ ಹೆಸರುಬೇಳೆನ. ಅದು ಫಸ್ಟು ತೊಳೆದಾಕ್ಬಿಟ್ಟು ಹುರಿದ್ರೆ ಅದು ಸರಿಯಾಗಿ ಫ್ರೈ ಆಗಲ್ಲ. ಹಂಗಾಗಿ ನಾನು ಇದನ್ನು ಚೆನ್ನಾಗಿ ಫ್ರೈ ಆದಮೇಲೆ ತೊಳೆದ್ಬಿಟ್ಟು ಬೇಕಿರ್ತೀನಿ ಇದನ್ನು. ಈಗ ಇದು ಚೆನ್ನಾಗಿ ಫ್ರೈ ಆಗಿದೆ ನೋಡಿ. ಈಗ ಇದನ್ನು ಒಂದು ಕಪ್ಪಿಗೆ ಹಾಕತ್ತಾ ಇದ್ದೀನಿ. ಈಗ ಚೆನ್ನಾಗಿ ಇದು ರೋಸ್ಟ್ ಆಗಿರೋದು ಹೆಸರುಬೇಳೆನ ಈಗ ಚೆನ್ನಾಗಿ ಒಂದು 2 ಸತಿ ತೊಳೆದಿದ್ದೀನಿ. ಈಗ ಕುಕ್ಕರಿಗೆ ಬೇಯಕ್ಕೆ ಹಾಕ್ತಾಯಿದ್ದೀನಿ. ಈಗ ಇದಕ್ಕೆ ಮುಳುಗೋವಷ್ಟು ನೀರು ಹಾಕ್ತಾಯಿದ್ದೀನಿ. ಇದಕ್ಕೆ 1 ಸ್ಪೂನ್ ತುಪ್ಪ ಹಾಕ್ತಾಯಿದ್ದೀನಿ. ಇದು ಬೇಯೋದಕ್ಕೆ 1 ಸ್ಪೂನು. ಈಗ ಮುಚ್ಚಳ ಮುಚ್ಚಿಬಿಟ್ಟು 2 ವಿಸಲ್ ಕೂಗ್ಸೋಣ. ಇದು 2 ವಿಸಲ್ ಬೇಯಿಸ್ಬೇಕು ಕುಕ್ಕರಲ್ಲಯ್ಯ. ಈಗ ರುಬ್ಕೊಳಕ್ಕಿದ ಫ್ರೈ ಮಾಡ್ಕೊಳ್ಳೋಣ. ಗಸಗಸೆ, ಬಾದಾಮಿ, ಗೋಡಂಬಿ ಇಷ್ಟು ಫ್ರೈ ಮಾಡ್ಕೊಳ್ಳೋಣ. ಈಗ ಇದನ್ನು 1 ನಿಮಿಷ ಇದನ್ನು ಫ್ರೈ ಮಾಡ್ಕೊಂಡ್ರೆ ಸಾಕು. ಈಗ ಕಾಯಿ 1 ಕಪ್ ತಗೊಂಡಿದ್ದೆ ನಾನು. ಈಗ ಅರ್ಧ ಕಪ್ಪು ರುಬ್ಬಕ್ಕೆ ಹಾಕ್ತಾಯಿದ್ದೀನಿ. ಇನ್ನು ಅರ್ಧ ಹಾಗೆ ಹಾಕೋದು. ಒಣಶುಂಠಿ ಇದನ್ನು ಗೆಜ್ಜಿಕ್ಕಂದಿದ್ದೀನಿ. ಒಣಶುಂಠಿ, ಏಲಕ್ಕಿ ಇದು. ಈಗ ಇವು ಫ್ರೈ ಮಾಡಿ ಇಕ್ಕಂದಿರೋದನ್ನು ಇದನ್ನು ಹಾಕ್ತಾಯಿದ್ದೀನಿ. ಈಗ ಇದನ್ನು ಬೆಲ್ಲ ಕರಗಿಸ್ಬಿಟ್ಟು ಹಾಕೋಣ. ಯಾಕಂದರೆ ಗಲೀಜೆಲ್ಲ ಇರುತ್ತೆ, ಹಂಗೆ ಡೈರೆಕ್ಟ್ ಹಾಕ್ಬಾರ್ದು ಅಂತ ಹೇಳ್ಬಿಟ್ಟು. ಸೊ ಈಗ ಒಂದು ಸ್ವಲ್ಪ ನೀರು ಹಾಕೋಣ. ನೀರು ಹಾಕ್ಬಿಟ್ಟು ಕರಗಿಸಿ ಸೋಸ್ಬಿಟ್ಟು ಹಾಕೋಣ. ಸ್ವಲ್ಪ ಇದು ಮುಳುಗೋವಷ್ಟು ನೀರು. ಈಗ ರುಬ್ಬಿಕ್ಕಂದಿರೋದನ್ನ ಇದು ಫ್ರೈ ಮಾಡ್ಕೊಳ್ಳೋಣ. 1 ಸ್ಪೂನ್ ತುಪ್ಪ ಹಾಕೊಂಡು ಫ್ರೈ ಮಾಡ್ಕೊಳ್ಳೋಣ. ಅದು ಇದು ಹಸಿ ಸ್ಮೆಲ್ ಹೋಗೋವರೆಗೂ ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಮಿಕ್ಸಿಲಿ ರುಬ್ಬಿದ್ದು ಇತ್ತಲ್ಲ ಅದನ್ನು ತೊಳೆದ್ಬಿಟ್ಟು ಒಂದು ಸ್ವಲ್ಪ ಹಾಕಿದ್ದೀನಿ ನೀರು. ಈಗ ಇದು ಚೆನ್ನಾಗಿ ಕುದೀತಾ ಇದೆ. ಹಸಿ ಸ್ಮೆಲ್ಲೆಲ್ಲ ಹೋಗಿದೆ, ಚೆನ್ನಾಗಿ ಕುದ್ದಿದೆ. ಈಗ ಇದಕ್ಕೆ ಬೆಲ್ಲದ ಪಾಕವನ್ನು ನಾವು ಕಾಯಿ ಸಿಕ್ಕಂದಿರೋದು ಅದಕ್ಕೆ ಸೋಸ್ಬಿಟ್ಟು ಹಾಕೊಳ್ಳೋಣ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಒಂದು ಸ್ವಲ್ಪ ಹಂಗೆ ಕುದಿಲ್ಲ. ಈಗ ಇದು ಪ್ರೆಷರ್ ಬಿಟ್ಟಿದೆ. ಈಗ ಚೆನ್ನಾಗಿ ಬೆಂದಿದೆ ಬೇಳೆ. ಈಗ ಇದು ಚೆನ್ನಾಗಿ ಕುದ್ದಿದೆ. ಈಗ ಬೇಯಿಸಿ ಇಕ್ಕಂದಿರೋ ಬೇಳೆ ಅದಕ್ಕೆ ಹಾಕ್ತಾಯಿದ್ದೀನಿ ನೋಡಿ. ಈಗ ಕಾಯಿ ತುರಿ ಇಕ್ಕಂದಿದ್ವಲ್ಲ ಇದನ್ನು ಹಂಗೆ ಈಗ ಹಾಕೊಳ್ಳೋಣ ನೋಡಿ. ಇದು ಹಾಕ್ಬಿಟ್ಟು ಒಂದು 5 ನಿಮಿಷ ಬೇಯಿಸೋಣ. ಇದು ಈಗ ಇದು ಚೆನ್ನಾಗಿ ಕುದ್ದಿದೆ. ಅದಕ್ಕೆ ಈಗ ನಾನು ಒಂದು 3/4 ಲೋಟ ನೋಡಿ, ಲೋಟದಷ್ಟು ಒಂದು 3/4 ಲೋಟ ಹಾಲು ಹಾಕ್ತಾಯಿದ್ದೀನಿ. ಕಾಯಿ ಸಿಕ್ಕಿರೋದು ಚೆನ್ನಾಗಿರುತ್ತೆ. ಹಾಲು ಹಾಕಿದ್ರೆ ಚೆನ್ನಾಗಿರುತ್ತೆ. ಹಾಲು ಹಾಕೊಂಡು ಮಾಡ್ಕೊಳ್ಳಿ, ಚೆನ್ನಾಗಿ ಬರುತ್ತೆ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು 1 ನಿಮಿಷ ಕುದ್ರೆ ಸಾಕು. 1 ಕುದಿ ಬರೋವರೆಗೆ ಕುದ್ರೆ ಸಾಕು. ಆಗಿದೆ. ಈಗ ಇಳಿಸ್ಕೊಳ್ಳೋಣ. ಸ್ವೀಟು ನೀವು ನೋಡ್ಕೊಂಡು ಹಾಕೊಳ್ಳಿ. ಈಗ ಕರೆಕ್ಟಾಗಿದೆ. ಇದು ನಿಮಗೆ ಎಷ್ಟು ಸ್ವೀಟ್ ಬೇಕು ನೋಡ್ಕೊಂಡು ಹಾಕೊಳ್ಳಿ. ಈಗ ಪಾಯಸಕ್ಕೆ ಇದು ತುಪ್ಪದಲ್ಲಿ ದ್ರಾಕ್ಷಿ ಗೋಡಂಬಿ ಫ್ರೈ ಮಾಡಿಬಿಟ್ಟು ಹಾಕೊಳ್ಳೋಣ. ಇದಕ್ಕೆ 1 ಸ್ಪೂನ್ ತುಪ್ಪ ಹಾಕ್ತಾಯಿದ್ದೀನಿ. ಈಗ ಇದಕ್ಕೆ ದ್ರಾಕ್ಷಿ ಗೋಡಂಬಿ ಲವಂಗ ಇಕ್ಕಿದ್ನಲ್ಲ ಅದನ್ನು ಫ್ರೈ ಮಾಡ್ಕೊಳ್ಳೋಣ. ಇದು ಚೆನ್ನಾಗಿ ಒಂದು ಸ್ವಲ್ಪ ಬ್ರೌನ್ ಕಲರ್ ಆಗಿ ಫ್ರೈ ಮಾಡ್ಕೊಳ್ಳೋಣ. ಈಗ ಇದು ಚೆನ್ನಾಗಿ ಫ್ರೈ ಆಗಿದೆ ನೋಡಿ. ಈಗ ಅದನ್ನು ಪಾಯಸಕ್ಕೆ ಹಂಗೆ ಹಾಕೊಳ್ಳೋಣ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ಹೆಚ್ಚಿನ ವಿಡಿಯೋ ನಿಮಗೆ ಬೇಕು ಅಂದರೆ ನಮ್ಮ ಚಾನಲ್ನ ಫಾಲೋ ಮಾಡಿ.